ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಜೋತವರು. ಇನ್ನೇನು 3ನೇ ಹಂತದ ಚುನಾವಣೆ ಮುಗಿಲಿಗೆ ಬಂತು. 7ನೇ ತಾರೀಕಿಗೆ ಮುಗಿದೋಗ್ಬಿಡ್ತದೆ. ಇನ್ನು ಮುಂದೆ ಬರೋದು 4ನೇದು. ಒಟ್ಟು 7 ಹಂತಗಳಲ್ಲಿ ಈ ಚುನಾವಣೆ ನಡೀತಿದ್ದು. ಇನ್ನು ಇದು 3ನೇದು ಆದ ನಂತರ ಬರುತ್ತಿರೋದು 4ನೇದರಲ್ಲೇ ಅನೇಕ ರಾಜ್ಯಗಳ ಈ ಒಂದು ಅಭ್ಯರ್ಥಿಗಳು, ಬೇರೆ ಬೇರೆ ಪಕ್ಷಗಳ ಅಭ್ಯರ್ಥಿಗಳು ನಿಂತಿದ್ದಾರೆ. ಅವ್ರ ಚಾರಿತ್ರ್ಯ, ಅವ್ರು ಎಂಥವ್ರು ಇದ್ದಾರೆ, ನಮ್ಮ ನಾಯಕರ ಮುಂದೆ ಆಗುವಂಥವ್ರು. ಅದರಲ್ಲಿ ಬಡವರು ಎಷ್ಟಿದ್ದಾರೆ, ಶ್ರೀಮಂತರು ಎಷ್ಟಿದ್ದಾರೆ, ಕಾರ್ಪೊರೇಟ್ಗಳು ಎಷ್ಟಿದ್ದಾರೆ, ಅತ್ಯಂತ ಶ್ರೀಮಂತರು ಎಷ್ಟಿದ್ದಾರೆ, ಬಂಡವಾಳಶಾಹಿಗಳು ಎಷ್ಟಿದ್ದಾರೆ, ಕಳ್ಳರು ಎಷ್ಟಿದ್ದಾರೆ, ಸುಳ್ಳರು ಎಷ್ಟಿದ್ದಾರೆ, ಕೊಲೆಗಡಕರು ಎಷ್ಟಿದ್ದಾರೆ, ಅಪರಾಧಿಗಳ ಗುಂಪು ಎಷ್ಟದ, ಇದನ್ನೆಲ್ಲ ADR ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ತನ್ನ ವರದಿಯನ್ನು ಸಲ್ಲಿಸಿದೆ. ಈಗಾಗಲೇ ಇವು ಸಲ್ಲಿಸಿದಂಥ ಅಪ್ಲಿಕೇಶನ್ದಲ್ಲಿರುತ್ತಿರುವಂಥ ಈ ಅಫಿಡವಿಟ್ಗಳ ಆಧಾರದ ಮೇಲೆ ಇವರು ರೆಡಿ ಮಾಡ್ತಾ ಇರ್ತಾರೆ. ಈಗಾಗಲೇ ನೀವು 3 ಹಂತದ್ದನ್ನು ನಮ್ಮ ಈ ಸೀರಿಯಲ್ಗಳಲ್ಲಿ ನೋಡಿದ್ದೀರಿ. ಯಾವ ಪ್ರಮಾಣದಲ್ಲಿ ಭ್ರಷ್ಟರು, ದುಷ್ಟರು, ಒಳ್ಳೆಯವರಿಗಂತೂ ಅವಕಾಶ ಯಾಕಿಲ್ಲ ಅನ್ನೋದು ಸಹಿತ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಮೇಲಿಂದೆಲ್ಲ ನಮ್ಮ ಈ ಒಂದು ADRದ ಉದ್ದೇಶ ಸಹಿತ ಅದು ಎಂಥವ್ರು ನಮ್ಮಲ್ಲಿ ಆಯ್ಕೆ ಹೋಗ್ತಾ ಇದ್ದಾರಪ್ಪ, ನಮ್ಮ ಜನರು ಎಂಥವ್ರನ್ನ ಆಲಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲ ಈ ಕೈಗನ್ನಡಿಗಳು ಈಗ ಮುಂದೆ ಬರೋದು ಅಷ್ಟೇ. ಅದು ಈ ಒಂದು ಹಿನ್ನೆಲೆಯಲ್ಲೇ ಈ 4ನೇ ಹಂತದ ಈ ಚುನಾವಣೆಯಲ್ಲೇ ಹೆಚ್ಚು ಕಡಿಮೆ 1717 ಜನ ನಿಂತಿದ್ದಾರೆ. ಅಷ್ಟೇ 1717 ಜನ ನಿಂತಿದ್ದಾರೆ. ಇವರಲ್ಲಿ ಅನೇಕರು ಏನಪ್ಪ ಅಂತಂದ್ರೆ ಒಳ್ಳೆಯವರು ಇದ್ದಾರೆ ಅಂತಲ್ಲ, ಆದರೆ ಭಾಳ ಕಡಿಮೆ ಇದ್ದಾರೆ. ಆದರೆ ಅದರಲ್ಲಿ ಹೆಚ್ಚಿಗೆ ಇರೋವಂಥವ್ರು ಯಾರು, ಅಪರಾಧಿಗಳು ಭಾಳಷ್ಟು ಜನ ಇದ್ದಾರೆ. ಹೆಚ್ಚು ಕಡಿಮೆ ಈ 4ನೇ ಹಂತದ ಚುನಾವಣೆ ಮುಗಿದಪ್ಪ ಅಂದ್ರೆ ಅರ್ಧ ಅದಕ್ಕಿಂತ ಹೆಚ್ಚಿಗೆ ಸೀಟುಗಳು ಮುಗಿದಂಗೆ ಅದು ಅವರ ಏನಪ್ಪ ಅಂತಂದ್ರೆ ಮತದ ಏನಪ್ಪ ಒಂದು ಗುರಿ ಮುಟ್ಟಿದಂಗೆ ಆಗಿದೆ. ಅವರೆಲ್ಲರೂ ತಮ್ಮ ಮತದಾನ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಮತ್ತು ನೋಡೋರು ಮುಂದಿನದಲ್ಲೇ. ಈಗ ನಾವು ಈ 4ನೇ ಹಂತದ ಈ ಒಂದು ADR ವರದಿಯಲ್ಲಿ ಏನು ಬಂದದ ಅನ್ನೋದು ಗೊತ್ತಾಗ ಇದರಲ್ಲೇ ಏನಪ್ಪ ಅಂತಂದ್ರೆ 170 ಜನ ಮಹಿಳೆಯರಿದ್ದಾರೆ. ಅವ್ರು ಬಿಟ್ಟರೆ ಉಳಿದವರೆಲ್ಲರೂ ಪುರುಷರಿದ್ದಾರೆ 1717. ಇನ್ನು ಇವರಲ್ಲಿಯೇ 1710 ಜನರ ಏನಪ್ಪ ಅಂತಂದ್ರೆ ವಿಶ್ಲೇಷಣೆ ಮಾಡಿದ್ದಾರೆ ಅಫಿಡವಿಟ್ ಮೇಲೆ. ಅವರ ಪ್ರಕಾರ ಏನಪ್ಪ ಅಂತಂದ್ರೆ ಇಲ್ಲೇ ಏನು ವಿಶೇಷವಾಗಿ ನಾವು ಮೊದಲಿಗೆ ನೋಡಬೇಕಾಗಿದ್ದು ಸಜ್ಜನರು, ಬಡವರು ಎಷ್ಟು ಜನ ಇದ್ದಾರೆ, ಯೋಗ್ಯರು ಎಷ್ಟು ಜನ ಇದ್ದಾರೆ, ಯಾವುದೇ ರೀತಿಯ ಟ್ಯಾಕ್ಸ್ ತುಂಬಲಾರ್ದವ್ರು ಎಷ್ಟು ಜನ ಇದ್ದಾರೆ, ಕಡು ಬಡವರು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ವಿಚಾರ ಮಾಡಿದಾಗ ಅತ್ಯಂತ ಬಡ ಅಭ್ಯರ್ಥಿ ನಮ್ಮಲ್ಲೇ ಕಂಡು ಬರ್ತಾ ಇದ್ದಾರೆ. ಕಟ್ಟ ಆನಂದ ಬಾಬು ಅಂತೇಳಿ ಅವ್ರದ್ದು ಬಾಪಟ್ಲ ಪಕ್ಷೇತರದಿಂದ ನಿಂತಿದ್ದಾರೆ. 7 ರೂಪಾಯಿ ಅವರ ಆದಾಯ. ಎಷ್ಟು? 7 ರೂಪೀಸ್. ಈ 7 ರೂಪಾಯಿ ಆಸಾಮಿ ನಿಜವಾಗಿಯೂ ಈ ಅಭ್ಯರ್ಥಿ ಗೆಲ್ಲಲಿಕ್ಕೆ ಸಾಧ್ಯನಾ? ನಿಜವಾಗಿ ಈ ವ್ಯಕ್ತಿ ಗೆದ್ದರೆ ದೊಡ್ಡ ಪವಾಡ ಈ ದೇಶದಲ್ಲಿ. ನಮ್ಮ ಜನ ನಿಜವಾಗಿಯೂ ಪ್ರಜಾಪ್ರಭುತ್ವವನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತೇಳಿ ನಾವು ಹೇಳ್ಬೋದೇನೋ. ಅದೇ ರೀತಿ ಇನ್ನೊಬ್ಬರು ಸಂತೋಷ್ ಉಬಾಳೆ ಅಂತೇಳಿ ಮಾವಲ್ ಭೀಮಸೇನ ಅಂದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಅಂಬೇಡ್ಕರ್ ವಾದಿಗಳು ಅಲ್ಲಿ ನಿಂತಿದ್ದಾರೆ. ಅವ್ರದ್ದು ಇನ್ಕಮ್ ಎಷ್ಟು ಬಂದ್ರೆ ಬರೀ 83 ರೂಪಾಯಿ. ಎಷ್ಟು? 83 ನಮ್ಮ ಭೀಮಸೇನ ಈ ಒಬ್ಬ ನಾಯಕರು. ಸಂತೋಷ್ ಉಬಾಳೆ ನಿಜವಾಗಿಯೂ ಪ್ರಜ್ಞಾವಂತರಿದ್ದಾರೆ. ಇದ್ರ ಬಗ್ಗೆ ಜ್ಞಾನದ ತಿಳುವಳಿಕೆ ಎಲ್ಲ ನೋಡಿದೆ ಇವ್ರಿಗೆ. ಆದರೆ ಇವರು ಆಯ್ಕೆ ಆಗ್ತಾರಾ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ. ಇನ್ನು ಭೋರ್ ವಿಕಾಸ್ ರೋಹಿದಾಸ್ ಅನ್ನುವಂಥವ್ರು